ಈಗ ನಾನು ಧನಿಯಾ ಕಾಫಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ. ಆ ಪಾತ್ರೆಗೆ ಒಂದು ಗ್ಲಾಸ್ ಹಾಲು ಹಾಕ್ತಾ ಇದ್ದೇನೆ. ಇದು ಒಬ್ಬರಿಗೆ ಮಾಡ್ತಾ ಇದ್ದೇನೆ ನಾನು. ಈಗ ಹಾಲು ಕಾಯಕ್ಕೆ ಇಟ್ಟಿದ್ದೇನೆ. ಮೊದಲಿಗೆ ಇದನ್ನು ಏನು ಮಾಡಬೇಕು ಅಂದರೆ, ಧನಿಯಾ ಬೀಜ ಇದನ್ನು ನಾವು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಬೆಚ್ಚು ಮಾಡ್ಕೋಬೇಕು. ಆ ಥರ ಬೆಚ್ಚು ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಬರಬೇಕು. ಇದನ್ನು ನಾನು ರೆಡಿ ಮಾಡ್ಕೊತೀನಿ. ಇವಾಗ ಇಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಕಾಯ್ತಾ ಇರುವಾಗ ಇದು ರೋಸ್ಟ್ ಮಾಡ್ಕೊಬರ್ತೀನಿ. ಈಗ ರೋಸ್ಟ್ ಮಾಡಿ, ರೋಸ್ಟ್ ಅಂದರೆ ಜಾಸ್ತಿ ಏನಲ್ಲ, ಸ್ವಲ್ಪ ರೋಸ್ಟ್, ಸುಮ್ಮನೆ ಬೆಚ್ಚಗೆ ಅಷ್ಟೇ. ಈಗ ಪೌಡ್ರ್ ಮಾಡಿದ್ದೀನಿ. ಈ ಥರ ಪೌಡ್ರ್ ಆಗುತ್ತೆ. ತುಂಬ ಏನು ಸಣ್ಣಗೆ ಮಾಡೋದು ಬೇಕಿಲ್ಲ, ತರಿಯಾಗಿ ಮಾಡಿದ್ರೆ ಓಕೆ. ಇವಾಗ ಹಾಲು ಕಾಯ್ತಾ ಇದೆ. ಈ ಹಾಲಿಗೆ ನಾನು ಧನಿಯಾ ಪೌಡ್ರನ್ನ ಹಾಕ್ತೀನಿ. ಇದರಿಂದ ತುಂಬ ಬೆನಿಫಿಟ್ಸ್ಗಳಿದೆ. ಬೆಳಗ್ಗೆ ಕಾಫಿ ಅಭ್ಯಾಸ ಇರೋರು, ಕಾಫಿ ಜಾಸ್ತಿ ಆಗಿದೆ, ಹೆವಿ ಆಗಿದೆ, ಕಾಫಿ ಬಿಡಬೇಕು ಅಂತ ಅನಿಸಿದ್ರೆ ಈ ಥರ ಮಾಡಿ ಇದ್ರ ಪ್ರಯೋಜನಗಳನ್ನ ಪಡ್ಕೊಳ್ಳಿ. ಇದು ಎಲ್ಲ ರೀತಿಯ ಆರೋಗ್ಯಕ್ಕೂ ಒಳ್ಳೆಯದು. ಇದು ಗ್ಯಾಸ್ಟ್ರಿಕ್ ಆಗದಂಗೆ ತಡೆಯುತ್ತೆ, ಮುಖದ ಕಾಂತಿ ಹೆಚ್ಚಿಸುತ್ತೆ, ರಕ್ತದೊತ್ತಡ ಕಮ್ಮಿ ಮಾಡುತ್ತೆ, ಮೈಂಡ್ ಕಾಮಾಗಿಡುತ್ತೆ. ರಕ್ತಹೀನತೆ ಇರೋರಿಗೆ ಇದನ್ನು ಅವಾಗವಾಗ ಮಾಡಿ ಕುಡಿತಾ ಇರಬೇಕು. ಇದನ್ನೇ ಕೆಲವರು ಹಾಲು ಬೇಡ, ಹಾಲು ಕುಡಿಯಲ್ಲ ನಾವು ಅಂತ ಅನ್ನೋಂಥವ್ರು ನೀರಲ್ಲೇ ಹಾಕಿ ಇದನ್ನು ಬೇಯಿಸಿ ನೀರನ್ನು ಹಂಗೆ ಸೇವನೆ ಮಾಡ್ಬೋದು. ಈಗ ಕುದೀತಾ ಇದೆ. ಅದು ಚೆನ್ನಾಗಿ ಕುದ್ರೇನೆ ಅದರೊಳಗಿರೋ ಅಂಥ ಔಷಧೀಯ ಗುಣಗಳೆಲ್ಲ ಬಿಡೋದು. ಹಿಂಗೆ ಸ್ವಲ್ಪ ಕುದಿಸ್ಬೇಕು. ಇದು ಚರ್ಮದ ಕ್ರಾಂತಿಗೂ ಕೂಡ ಒಳ್ಳೆಯದು. ಇದು ಸೋರಿಯಾಸಿಸ್ ಇರೋವಂಥವ್ರಿಗೂ ಕೂಡ ಇದು ಸಹಾಯ ಮಾಡುತ್ತೆ. ಚಳಿಗಾಲದ ಔಷಧೀಯ ಗುಣಗಳನ್ನು ಇದು ಹೊಂದಿದೆ. ನಿದ್ರಾ ಸಮಸ್ಯೆ ಇರೋರಿಗೂ ಕೂಡ ಇದು ಪರಿಹಾರ ಕೊಡುತ್ತೆ. ಮೆದುಳನ್ನು ಶಾಂತಿಯಾಗಿ ಕಾಪಾಡ್ಕೊಳ್ಳೋಕ್ಕೆ, ನಿದ್ರೆ ಚೆನ್ನಾಗಿ ಬರೋದಕ್ಕೆ ಈ ಥರ ಮಾಡಿಕೊಂಡು ಕೊತ್ತಂಬರಿ ಬೀಜದ ಕಷಾಯ ಅಥವಾ ಕಾಫಿ, ಇದಕ್ಕೆ ನಾನು ಸಕ್ಕರೆ ಹಾಕ್ತಾ ಇಲ್ಲ, ಕೊನೆಯಲ್ಲಿ ಬೆಲ್ಲನ ಹಾಕ್ತೀನಿ. ಮೊದಲೇ ಹಾಕಿದ್ರೆ ಹಾಲು ಹೊಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಚೆನ್ನಾಗಿ ಕುದ್ದು ಅದರ ಗುಣಗಳನ್ನೆಲ್ಲ ಬಿಟ್ಟ ಮೇಲೆ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಬೆಲ್ಲನ ಆ್ಯಡ್ ಮಾಡ್ತೇನೆ. ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಆದರೆ ಉತ್ತಮ, ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ. ಬೆಲ್ಲ ನೋಡಿಕೊಂಡು ಸಿಹಿ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಇದೆಲ್ಲ ಹೆಚ್ಚು ಏನು ಸಿಹಿ ಬೇಕಿರಲ್ಲ ಇದಕ್ಕೆ. ಇವಾಗ ಕುದಿ ಬರ್ತಾ ಇದೆ. ಇವಾಗ ಬೆಂದಿದೆ ಅದು. ನಾನು ಅದನ್ನು ಒಂದು ಗ್ಲಾಸಿಗೆ ಶೋಧಿಸ್ಕೊಂಡು ತೋರಿಸ್ತೀನಿ ಹೆಂಗಿದೆ ಅಂತೇಳಿ. ಏನೋ ಸ್ವಲ್ಪ ಚೆನ್ನಾಗಿ ಬೇಯಿಲಿ. ಅದು ಚೆನ್ನಾಗಿ ಬೆಂದ್ರೇ ಅದ್ರ ಗುಣಗಳನ್ನ ಬಿಡೋದು. ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಈ ಥರ
ಈ ಥರ ಸಂಬಾರ ಬೀಜದ ಬೆಲ್ಲದ ಕಾಫಿ ರೆಡಿ. ಮೆಡಿಸನ್ ಆಗೂ ಇರುತ್ತೆ, ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ, ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಮಾಡ್ಕೊಂಡು ಕುಡೀರಿ.